ಆಗಿದೆ. ಇದು ಇನ್ಲೈನ್ ಕ್ರಾಪಲ್ಲಿ ಅರಕ ಬಂತು. ಇದಲ್ಲದೆ ಇನ್ನೊಂದು ಥರದ ಗಿಡ ನೀವು ಗಮನಿಸ್ಬೋದು. ನೋಡಿ ಇಲ್ಲಿದೆ, ಇದು ಆಗಸ್ಟ್ 25ರಲ್ಲಿ ಹಾಕಿರೋದು. ಇದು ನನ್ನ 4ನೇ ವಾಣಿಜ್ಯ ಬೆಳೆ. ತೆಂಗು ಮೊದಲನೇ ವಾಣಿಜ್ಯ ಬೆಳೆ, ಅಡಿಕೆ 2ನೇ ವಾಣಿಜ್ಯ ಬೆಳೆ, ಕಾಫಿ 3ನೇ ವಾಣಿಜ್ಯ ಬೆಳೆ. ಇದು 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 ಜಾಯಿಕಾಯಿ ನಟ್ಮೆಗ್, ಇದು 4ನೇ ವಾಣಿಜ್ಯ ಬೆಳೆ. ಇದನ್ನ ಹೆಂಗೆ ಮಾಡಿದ್ದೀವಿ ಅಂದರೆ 4 ಅಡಿಕೆ ಗಿಡದ ಮಧ್ಯದಲ್ಲಿ ಡಯಾಗನಲ್ ಸೆಂಟರ್ ಅಂತ ಹೇಳ್ತೀವಿ ನೋಡಿ. ಆ ಅಡಿಕೆ ಗಿಡ, ಆ ಅಡಿಕೆ ಗಿಡ ಸೆಂಟರ್ನಲ್ಲಿ ಇಲ್ಲಿ ನಾವು ಈ ನಟ್ಮಗ್ ಅಥವಾ ಜಾಯಿಕಾಯಿ ಗಿಡವನ್ನು ಹಾಕಿದ್ದೀವಿ. ಸೊ ತೆಂಗಾಯಿತು, ಅಡಿಕೆ ಆಯಿತು, ಅಡಿಕೆ ಮಧ್ಯೆ ಕಾಫಿ ಆಯಿತು, 4 ಅಡಿಕೆ ಗಿಡದ ಮಧ್ಯೆ ಈ ಸೆಂಟ್ರ್ ಪ್ಯಾಸೇಜಲ್ಲಿ ಸೆಂಟ್ರಲ್ಲಿ ಜಾಯಿಕಾಯಿ ಹಾಕಿದ್ದೀವಿ. ಈ ಜಾಯಿಕಾಯಿನ 18 ಅಡಿಗೆ ಒಂದು ಬರೋ ಥರ ಮಾಡಿದ್ದೀವಿ. ಅಂದರೆ ಇದು 9 ಖಾಲಿ ಮತ್ತು 18, ಅಂದರೆ ಜಾಯಿಕಾಯಿಗಿಂತ ಜಾಯಿಕಾಯಿಗೆ 18 ಅಡಿ ಕೊಟ್ಟಿದ್ದೀವಿ. ಆ 9 ಅಡಿ ಸ್ಲಾಟಲ್ಲಿ ಇನ್ನೊಂದು ಯಾವ್ದಾದ್ರು ಗಿಡವನ್ನು ನಾವು ಅಲ್ಪಾವಧಿಯಾಗಿ 3-4 ವರ್ಷ 5 ವರ್ಷ ಬರೋ ಥರ ಗಿಡಗಳನ್ನು ಜೋಡಿಸ್ಕೋಬೋದು. ನೀವು 12x12 ಮ್ಯಾಟ್ರಿಕ್ಸಲ್ಲಿ ಖಂಡಿತವಾಗಿಯೂ ಅಲ್ಲೂ ಜೋಡಿಸ್ಬೋದು. ಇದು ಒಂದು ಮುಖ್ಯವಾದ ಇನ್ನೊಂದು ವಾಣಿಜ್ಯ ಬೆಳೆಯನ್ನು ಜೋಡಿಸಿದ್ದೀವಿ. ಅಂದರೆ ಬಹುಬೆಳೆ ಬಹುಮಡಿ ಪದ್ಧತಿಯಲ್ಲಿ ತೆಂಗು, ಅಡಿಕೆ, ಕಾಫಿ ಮತ್ತು ಜಾಯಿಕಾಯಿ 4 ಥರದ ವಾಣಿಜ್ಯ ಬೆಳೆಗಳನ್ನು ಕೇವಲ 3 ವರ್ಷದಲ್ಲೇ ಜೋಡಿಸಲಿಕ್ಕೆ ಇಲ್ಲಿ ಸಾಧ್ಯ ಆಗಿದೆ.